ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ರೈತರು ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಇದು ನಿಜವಾಗ್ಲೂ ಪಾಲಿಸ್ತಾ ಇದ್ದಾರಾ ನಮ್ಮ ರಾಜಕಾರಣಿಗಳು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ. ಯಾಕಂದರೆ ಇವಾಗ ಬಿಡದಿ ಟೌನ್ಶಿಪ್ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೋಟಿ ದುಡ್ಡನ್ನು ರೈತರಿಗೆ ಕೊಡ್ತೀವಿ, ನಮಗೆ ಜಮೀನನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಮ್ಮ ಜೊತೆಗೆ ಹೊನ್ನೂರು ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಮೇಡಮ್. ಸರ್, ನೋಡ್ತಾ ಇದ್ದೀರಾ ಸರ್, ಇವಾಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ರೈತರ ಜಮೀನನ್ನು ಎಲ್ಲಿ ಕಬಳಿಸೋಕ್ಕೆ ಒಂದು ಇದು ಮಾಡ್ತಾ ಇದ್ದಾರಾ, ಸ್ಕೆಚ್ ಹಾಕ್ತಾ ಇದ್ದಾರಾ, ಏನು ರೈತರಿಗೆ ಒಳ್ಳೇದು ಮಾಡ್ತಾ ಇದ್ದಾರಾ, ತಮಗೆ ಒಳ್ಳೇದು ಮಾಡ್ಕೋತಾ ಇದ್ದಾರೆ ಅನ್ನೋದು ರಾಜ್ಯದಲ್ಲಿ ಒಂದು ಮಾತುಕತೆ ನಡೀತಾ ಇದೆ. ಸರ್, ನೀವೇನು ಹೇಳ್ತೀರಾ ಈ ವಿಚಾರಕ್ಕೆ? ಈಗಾಗಲೇ ಜಮೀನು ಏನೋ ರೈತರದೆಲ್ಲ ಜಮೀನು ನನ್ನದೇ ಜಮೀನು ಅಂತ ಮಾತಾಡ್ತಾರೆ ಶಿವಕುಮಾರ್ ಅವರು. ಆ ಒಂದು ಭೂಮಿಯ ದಾಹ ಏನು ದಾಹ ಇದೆ ಅವ್ರಿಗೆ, ಆ ದಾಹದ ಮದದಲ್ಲಿ ನನ್ನದೇ ಭೂಮಿಯನ್ನು ಆ ರೀತಿಯಲ್ಲಿ ಆಟ ಆಡ್ತಾರೆ. ಯಾಕಂದರೆ ರೈತರು ಭೂಮಿ ಅಂತ ತಿಳ್ಕೊಂಡಿದ್ರೆ ಅವರು ಒಂದಷ್ಟು ಕೆಳಗಡೆ ತೆಗ್ಗೋರು, ರೈತರ ವಿಶ್ವಾಸ ತಗೊಳ್ಳೋರು, ಚರ್ಚೆ ಮಾಡೋರು, ಆಮೇಲೆ ಏನೋ ಮಾಡೋರು. ಹಾಗಾಗಿ ಅವರ ದರ್ಪ ದೌರ್ಜನ್ಯಗಳು ಆ ಭೂಮಿ ನೋಡಿ ಅವ್ರ ಹಿಂದೆ ನಾವು ನೋಡಿದಾಗ ಅವ್ರಿಗೆ ಭೂದಾಹ ಜಾಸ್ತಿ ಇದೆ. ಇನ್ನೂ ಹೆಚ್ಚಿನ ಭೂಮಿನ ನಾವು ಹೊಡ್ಕೋಬೇಕು. ಅದು ಎಷ್ಟು ಪಾಲಿದೆ, ಅಲ್ಲಿ 2000 ಎಕರೆ ಏನು ಗೋಮಾಳ ಇದೆ, ಒತ್ತುವರಿ ಇದೆ, ಮತ್ತು ಅಲ್ಲಿ ಎಷ್ಟು ಜನ ರೈತರು ಹಾಳಾಗ್ತಾರೆ ಅದು ಯಾವುದನ್ನೂ ತಿಳ್ಕೊಂಡು ಅವರು ಆ ಭೂಮಿಗೆಲ್ಲ ನೋಟಿಫಿಕೇಷನ್ ಮಾಡಿದ್ವಿ, ದುಡ್ಡು ಕೊಟ್ಬಿಟ್ಟಿದ್ವಿ, ಎಲ್ಲ ರೀತಿಯೂ ಆಡ್ತಾ ಇದ್ದಾರೆ. ಹಾಗಾಗಿ ನಾವು ಈಗ ರೈತ ಹೇಳ್ತಾ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ನೀವೇನೇ ನೋಟಿಫಿಕೇಷನ್ ಮಾಡ್ಕೊಂಡ್ರು ಸರ್ಕಾರನೇ ಉಳಿಸೋರಿಗೆ, ಕಾಂಗ್ರೆಸ್ ಸರ್ಕಾರ ಇದ್ದರೆ BJP ತರ್ತೀವಿ, BJP ಇದ್ದರೆ ದಳ ತಗೊಬತ್ತೀವಿ, ಸರ್ಕಾರನೇ ಉಳಿಸೋ ರೈತರಿಗೆ ಈ ಕಾನೂನನ್ನ ತೆಗೆದುಹಾಕೋದು ಏನು ಭಾರಿ ದೊಡ್ಡ ವಿಷಯ ಅಲ್ಲ ಶಿವಕುಮಾರ್ ಅವರೇ. ನಾವು ಒಂದು ಚಿಟಿಕೆ ಹೊಡೆಯಲ್ಲಿ ಕಾನೂನನ್ನ ತೆಗೆದುಹಾಕ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ರಾಜಕೀಯನ ಸೃಷ್ಟಿನೂ ಮಾಡ್ಕೊಂಡಿದ್ದೀರಾ. ಆ ರಾಜಕೀಯ ಇಲ್ಲದ್ರೆ ಇವತ್ತಿಗೆ ನೀವು ಅಲ್ಲಿ ಬರೋಕ್ಕಾಯ್ತಿಲ್ಲ, ರಾಜಕೀಯದ ನೆಪದಲ್ಲಿ ಇವತ್ತು ಆಟ ಆಡ್ತಿದ್ದೀರಾ. ಹಾಗಾಗಿ ನಮ್ಮದು ಒಂದೇ ಒಂದು, ನಾವು ಭೂಮಿನ ಕೊಡಲ್ಲ. ಭೂಮಿ ವೈವಿಧ್ಯತೆ, ಅದು ಪರಿಸರ, ಬೆಲೆ. ನೀವೇನು 2 ಕೋಟಿ ಅಲ್ಲ, ಆ ಬೆಲೆನೇ ಕಟ್ಟಕ್ಕೆ ಒಂದು ಮರ ಎಷ್ಟು ಆಕ್ಸಿಜನ್ ಬಿಡುತ್ತೆ ಅಂತ ಬೆಲೆ ಕಟ್ಟೋದು ಗೊತ್ತಿದ್ರೆ ನಿಮಗೆ 2 ಕೋಟಿ ಬೆಲೆ ಕಟ್ತೀರಿ. ಆ ಮನೆತನ, ಆ ಭೂಮಿಯ ರೈತ, ಆ ಕುಟುಂಬ 2 ಕೋಟಿಗೆ ಬೆಲೆ ಬಾಳ್ತಾರೆ ಅಂತ ಬೆಲೆ ಕಟ್ತೀರ ನೀವು? ಅಲ್ಲಿ ಬೆಲೆ ಕಟ್ಟಕ್ಕಲ್ಲ ಆದಂಥ ಆ ಜಮೀನಲ್ಲಿ ಅಷ್ಟು ಬೆಳಿತೀವಿ, ಅಷ್ಟು ಗಾಳಿನ ಉತ್ಪತ್ತಿ ಹೊಡೆಯುತ್ತೀವಿ, ಅಷ್ಟು ವೈವಿಧ್ಯತೆ ಇದೆ, ಅಷ್ಟು ಪರಿಸರ ಇದೆ. ಹಾಗಾಗಿ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಆ ಭೂಮಿನ ಕಿತ್ಕೋಬೇಕು ಅನ್ನೋದಿದೆ ಹೊರತು ಆ ರೈತರು ಉದ್ಧಾರ ಮಾಡಬೇಕು, ಪರಿಸರ ಉದ್ಧಾರ ಮಾಡಬೇಕು, ಆ ಬೆಂಗಳೂರು ಯಾವುದೂ ಅವ್ರಿಗಿಲ್ಲ. ಅವರು ಭೂಮಿ ಕಿತ್ಕೊಳ್ಬೇಕು, ಅವ್ರು ಯಾರ್ಯಾರು ಕೊಡಬೇಕು, ಅವೆಲ್ಲ ಮೊದಲೇ ಪ್ಲ್ಯಾನ್ ಆಗಿದೆ. ಅವೆಲ್ಲ ದುಡ್ಡುಗಳು ಕಾಸುಗಳು, ಇವರು CM ಆಗಬೇಕಾರೆ ಎಲ್ಲವೂ ಆಗಿದೆ, ಎಲ್ಲ ನಮಗೆ ಗೊತ್ತು. ಹಾಗಾಗಿ ಆದಮೇಲೆ ಕಣ್ಣಿಟ್ಟಿದ್ದಾರೆ, ಆ ತರಾತುರಿಯಲ್ಲಿ ಆ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿನ ಕೊಡಲ್ಲ. ಸರ್, ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾರೆ, ಈ ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ಅಡಿಪಾಯ ಮಾಡಿದ್ದು, ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ ಹೀಗೆ ಮಾತಾಡ್ತಿದ್ದಾರೆ, ಯಾಕೆ ಈ ವಿಚಾರ ಅವಾಗ ಇವ್ರಿಗೆ ನೆನಪಿರ್ಲಿಲ್ವಾ, ಇವಾಗ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರು. ನೀವೇನು ಹೇಳ್ತೀರಾ ಸರ್? ಇವಾಗ ಡಿ ಕೆ ಶಿವಕುಮಾರ್ ಅವರು ಮೊದಲು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರಲಿಲ್ಲ, ಇವಾಗ ಅವ್ರು ಅಧಿಕಾರಕ್ಕೆ ಬಂದ ಮೇಲೆ ಬಿಡದಿ ವಿಚಾರನ ಮಾತಾಡ್ತಾ ಇದ್ದಾರೆ, ಈ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ. ಇವಾಗ ಈ ವಿಚಾರವನ್ನು ವಿರೋಧವಾಗಿ ಕುಮಾರಸ್ವಾಮಿ ಅವರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ, BJP ಕೆಲವೊಬ್ಬರು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಈ ವಿಚಾರ ಇಷ್ಟು ದಿನ ಇವರೇ ಮಾಡಿದ್ದಾರೆ, ಇವಾಗ ಇವ್ರು ಯಾಕೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅಂತಾರೆ ಸರ್. ಈ ವಿಚಾರಕ್ಕೆ ಏನು ಹೇಳ್ತೀರಾ? ನೀವು ಕೂಡ ಇವಾಗಲೇ ಅಂದ್ರಿ ಈ ವಿಚಾರನ ಮೊದಲೇ ಕುಮಾರಸ್ವಾಮಿ ಮಾಡಿದ್ರು, ಯಡಿಯೂರಪ್ಪ ಮಾಡಿದ್ರು ಅಂತ ನೀವು ಕೂಡ ಇವಾಗಲೇ ಮಾತಾಡಿದ್ರಿ ಸರ್. ಏನು ಹೇಳ್ತೀರಾ ಸರ್ ಈ ವಿಚಾರ? ಕುಮಾರಸ್ವಾಮಿ ಮಾಡಿದರೆ ಇವ್ರು ಮಾಡಲ್ಲ ಅಂದರೆ ಇವ್ರಿಗೆ ಅಧಿಕಾರ ಇದೆ. ಕುಮಾರಸ್ವಾಮಿನೇ ಹೇಳಿ, ಆಗ ಕುಮಾರಸ್ವಾಮಿ ಟೌನ್ಶಿಪ್ ಗ್ರೇಟರ್ ಬೆಂಗಳೂರಿಗೆ ಇದೆಲ್ಲ ಅಕ್ವೈರ್ ಮಾಡಿದ್ರು. ಅವತ್ತು ನಾವು ನಿಲ್ಲಿಸ್ತು, ರೈತರು ಪರ ಇದ್ದು. ಈಗ ನಾನು CM ಆಗಿರೋದ್ರಿಂದ ನಾನು ಅದು ವಾಪಸ್ ತಗೋತೀನಿ ಹೇಳಿದ್ರೆ ನಿಮಗೆ ಕ್ರೆಡಿಟ್ ಸಿಗುತ್ತೆ, ರೈತರು ನಿಮ್ಮ ಪರವಾಗಿ ನಿಂತ್ಕೋತಾರೆ. ಅದು ಬಿಟ್ಟು ಕುಮಾರಸ್ವಾಮಿ ಮಾಡೋದು ಅವನು ತಿಂದ ಅಂದರೆ ಈಗ ಅವನು ತಿಂದ ನಾನು ಅದಲ್ಲ. ಕುಮಾರಸ್ವಾಮಿ ಮಾಡಿದ್ರು ಆ ಕಾಲದಲ್ಲಿ, ಅದನ್ನು ಬ್ರೇಕ್ ಮಾಡಿ ನಾನು ಭೂಮಿನ ಬಿಡದಿ ರೈತರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಗ್ರೇಟ್ ಆಗ್ತೀರಾ. ಇಲ್ಲ ಅದು ಮಾತಾಡ್ಕೊಂಡು ಜನಗಳು ನಾವೆಲ್ಲ ನಿಮ್ಮ ಮಾತು ಕೇಳೋಕ್ಕೆ ಏನು ಕಲಿಸ್ತಾ ಇದ್ದಾರೆ ನಂಗೆ ನೀವು? ಅವ್ನು ಮಾಡಿದ ಯಾರೇ ಮಾಡಿರಲಿ, ಇವತ್ತು ನೀವು ಮುಖ್ಯಮಂತ್ರಿ, ಅಧಿಕಾರ ಕೊಟ್ಟಿದ್ವಿ, ನಿಮಗೆ ಕೆಲಸ ಮಾಡಿ ಅಂತ ಕೊಟ್ಟಿದ್ವಿ. ಆ ಕೆಲಸನ ನೀವು ಒಳ್ಳೆ ರೀತಿಲಿ ಮಾಡಿ. ನಾವೆಲ್ಲ ಇಷ್ಟೆಲ್ಲ ಜನ ಕೊಡಲ್ಲ ಅಂದರೆ ಯಾಕೆ ನೀವು ಹಠ ಬೀಳ್ತಾ ಇದ್ದೀರಾ? ಆ ಮಾತು ಇಲ್ಲಿ ಕುಮಾರಸ್ವಾಮಿ ನಿಮ್ಮದು ನಮ್ಮದಲ್ಲ. ಅಲ್ಲಿ ಕುಮಾರಸ್ವಾಮಿನೂ ತಪ್ಪು ಮಾಡಿದ್ದಾರೆ, ನೀವು ತಪ್ಪು ಮಾಡಿದ್ದೀರಿ, ಯಡಿಯೂರಪ್ಪನವರು ತಪ್ಪು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ರಾಜಕೀಯ ಯಾರೇ ಏನೇ ಮಾಡಲಿ ನಾವು ಭೂಮಿ ಕೊಡಲ್ಲ. ನೀವು ನಾನು ಕುಮಾರಸ್ವಾಮಿ ರೀತಿಯೂ ಮಾಡಲ್ಲ. ಕುಮಾರಸ್ವಾಮಿ ಯಡಿಯೂರಪ್ಪ ಅವರೆಲ್ಲ ಕಿತ್ಕೊತಿರೋ ಭೂಮಿಗಳನ್ನ ನಾನು ಈಗ ದೇವನಹಳ್ಳಿ BJP ಇದ್ದಾಗ ಆಗ ನಾವು ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ, ನಾವು ವಶಪಡಿಸ್ಕೊತೀವಿ ಅಂತ ಹೇಳ್ತಾರೆ BJP ಸರ್ಕಾರ. ನೀವು ಬಂದಾಗ ಏನು ಹೇಳಿದ್ರಿ? ಎಲೆಕ್ಷನ್ನಲ್ಲಿ ಬಂದು ನಾವು ಅಧಿಕಾರಕ್ಕೆ ಬಂದರೆ ದೇವನಹಳ್ಳಿ ಜಮೀನನ್ನ ಏನು ನಾವು
ನಿಮಗೆ ಕೊಡ್ತೀವಿ ಅಂತ ಹೇಳಿ ಅದರಂತೆ ಸಿದ್ದರಾಮಯ್ಯನವ್ರು ನಡ್ಕೊಂಡಿದ್ದಾರೆ. ಈಗ ನೀವು ಅಧಿಕಾರಕ್ಕೆ ಬಂದಾಗ ಅದೇ ರೀತಿ ಬಿಡದಿನ ವಾಪಸ್ಸು ರೈತರಿಗೆ ಕೊಡಿ. ಅಲ್ಲಿ ಅಷ್ಟು ವೈವಿಧ್ಯತೆ ಇದೆ, ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಯಾವುದೋ ಟೌನ್ಶಿಪ್ಗೋಸ್ಕರ ಯಾವುದೋ ಗ್ರೇಟರ್ಗೋಸ್ಕರ ನೀವು ಅಷ್ಟು ಜನನ ಹಾಳು ಮಾಡಿ ಕೆಲವು ಜನಗಳಿಗೆ ನೀವು ಕೊಡಬೇಡಿ. ನೀವು ಕೊಡೋಕ್ಕೆ ನಾವು ಬಿಡಲ್ಲ. ನಿಮ್ಮದು ಏನೇನು ಆಗ್ತಾಯಿದೆ, ನೀವು ಒಳಗೆ ಯಾರ್ಯಾರಿಗೆ ನೀವು ಅಲ್ಲಿ ಜೋತು ಬಿದ್ದಿದ್ದೀರಾ, 2,500 ಎಕರೆ ನೀವು ಯಾಕೆ ಕಬಳಿಸ್ತೀರ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಇನ್ನೂ ನೀವು ದುಡ್ಡು ಮಾಡಿದ್ರೆ ಮುಂದೆ ಒಂದು ದಿನ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮನೆನ ಏನು ನಾವು ಹಿಂದೆ ಮರುಜಪ್ತಿ ಕಾರ್ಯಕ್ರಮ ಮಾಡ್ತಾಯಿದ್ವೋ ಅದೇ ರೀತಿ ನಾವು ಕರ್ನಾಟಕದ ರೈತರು ನಿಮ್ಮ ಮನೆಗೆ ನುಗ್ಗಿ ಜಪ್ತಿ ಮಾಡಬೇಕಾಯ್ತದೆ. ನಾವು ಆ ಒಂದು ಮಟ್ಟಕ್ಕೆ ನೀವು ನಮ್ಮನ್ನ ಪ್ರಚೋದನೆ ಒಳಸ್ಪಡಿಸ್ಬೇಡಿ. ಅಷ್ಟು ರೈತರನ್ನ ನೀವು ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ರೈತರಿಗೂ ಒಂದು ತಾಳ್ಮೆ ಇದೆ, ಹಾಗಾಗಿ ಆ ತಾಳ್ಮೆನ ನೀವು ಕೆಡಿಸ್ಬೇಡಿ ಅಂತ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಅವ್ರಿಗೆ. ಸರ್, ನೀವು ರೈತರ ಪರವಾಗಿ ಮಾತಾಡ್ತಾ ಇದ್ದೀರಾ ಸರ್. ರೈತರು ಕೂಡ ತಮ್ಮ ಒಂದು ನಿಲುವಿಗೆ ಗಟ್ಟಿಯಾಗಿರಬೇಕು ಸರ್. ಯಾಕಂದರೆ ಇವಾಗ ಬಿಡದಿ ವಿಚಾರ ಅಂತ ಬಂದಾಗ ಕೆಲವೊಂದಿಷ್ಟು ಜನ ತಮ್ಮ ಜಮೀನನ್ನು ಕೊಡೋಕ್ಕೆ ರೆಡಿ ಆಗಿದ್ದಾರೆ ದುಡ್ಡಿಗೆ, ಇನ್ನೊಂದಿಷ್ಟು ಜನ ಕೊಡೋಕ್ಕೆ ರೆಡಿ ಇಲ್ಲ ಸರ್. ಈ ವಿಚಾರ ನೀವು ಇದಕ್ಕೆ ಧ್ವನಿಯಾಗಿ ನಿಲ್ತಾ ಇದ್ದೀರಿ ಸರ್. ಇದೇ ರೀತಿಯಾಗಿ ಎಲ್ಲರೂ ರೈತರು ಒಗ್ಗಟ್ಟಾಗಿ ನಿಂತರೆ, ನಾವು ಯಾರೂ ಕೊಡಲ್ಲ ಅಂತ ನಿಂತರೆ ಆ ವಿಚಾರದಲ್ಲಿ ಆ ಜಾಗಕ್ಕೆ ಕೈ ಬಿಡ್ಬೋದು ಏನೋ ಡಿ ಕೆ ಶಿವಕುಮಾರ್ ಅನ್ನೋದು ಕೂಡ ಕೆಲವೊಂದಿಷ್ಟು ಜನದ ಅಭಿಪ್ರಾಯ ಸರ್. ಏನು ಹೇಳ್ತೀರಾ ಮೇಡಮ್? ಒಂದು ಊರು ಒಂದು ಜಾಗ ಅಂದಮೇಲೆ ಒಂದಷ್ಟು ಜನ ಕೊಡ್ತಾರೆ, ಸಾಲ ಇರುತ್ತೆ, ತಗೋತಾರೆ, ಅವೆಲ್ಲ ನಡೀತಿದೆ. ಎಷ್ಟು ಪರ್ಸೆಂಟ್ ಕೊಡ್ತಾಯಿದ್ದಾರೆ ಇಲ್ಲಿ? ಏನು 80% ಜನ ಕೊಡ್ತಾಯಿದ್ದಾರಾ? ಕೊಟ್ಟರೆ ಒಂದು 2% ಜನ ಕೊಡ್ತಾರೆ. ಅದು ನಮ್ಮ ಲೆಕ್ಕಕ್ಕೆ ಬರಲ್ಲ, ಅದು ಲೆಕ್ಕಕ್ಕಿಲ್ಲ. ಕೊಡೋನ್ನ ನಾವು ಬೇಡಿ ಅನ್ನೋಕ್ಕಾಗಲ್ಲ. ಆದರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ನೀವು ಜಮೀನನ್ನ ಕೊಡಬೇಡಿ. ಕೊಟ್ಟರೆ ನೀವು ₹1 ನಿಮ್ಗೆ ಉಳಿಯಲ್ಲ, ನೀವು ಬೀದಿ ಬಿಕಾರಿಗಳಾಗ್ತೀರಾ. ಹಾಗಾಗಿ ಏನು ಭೂಮಿ ಉಳಿದ್ರೆ ಭೂಮಿ ಇರ್ತ್ಕೊತದೆ, ಅದರಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಭೂಮಿ ಕೊಡಬೇಡಿ. ಆದರೂ ಕೊಟ್ಟರು ಎಷ್ಟು % ಜನ? ಒಂದು 2-3 ಜನ ಕೊಡ್ತಾರೆ. ಅದನ್ನು ನೀವು ದೊಡ್ಡ ಮಟ್ಟದಲ್ಲಿ ಸೇರಿಸಿ ಎಲ್ಲಿಂದಲೋ ಕರ್ಕೊಂಬಂದು ಸೇರಿಸ್ಕೊಂಡು ನೀವು ಎಲ್ಲರೂ 80% ಜನ ಕೊಡ್ತಾಯಿದ್ದಾರಾ? ಹಾಗಾಗಿ ಕೊಡೋರು ಕಡಿಮೆ. ನೀವು ಇಲ್ಲೆಲ್ಲ ನಮ್ಮಲ್ಲಿ ರಾಜಕೀಯನ ಹುಟ್ಟಾಕ್ತಿದ್ದೀರಾ, ಅಲ್ಲಿ ಪ್ರಶ್ನೆನೇ ಬರಲ್ಲ. ಕೊಡೋ ಫ್ರೀ ಬಿಡಿ. ನೀವು ಯಾಕೆ ಅಲ್ಲಿ ಅವ್ರ ಆರ್ಟಿಸಲ್ಲಿ ಎಂಟ್ರಿ ಮಾಡ್ತೀರಾ? ಬಿಟ್ಬಿಡಿ. ಆಗ ಅದು ಪ್ರಶ್ನೆನೇ ಬರಲ್ಲ. ನೀವು ತೆಗೆದಾಕ್ಬಿಡಿ. ನನ್ನ ಜಮೀನು ನಾ ಕೊಟ್ಟನೋ ಬುಟ್ಟನೋ ನನ್ನ ಇಷ್ಟ. ನಾ ಕೊಡ್ಬೇಕಾದ್ರೆ ಸಾಲ ಮಾಡೋ 10 ಗುಂಟೆ ಕೊಡ್ತೀನಿ, ಇನ್ನು 30 ಗುಂಟೆ ಉಳಿಸ್ಕೊತೀನಿ 1 ಎಕರೆ ಇದೆ. ನೀವು ಅಲ್ಲಿ ಕಂಡೀಷನ್ಗಳು ಹಾಕ್ಬಿಟ್ಟು ಯಾರಿಗೂ ಕೊಡಬಾರ್ದು ಅಂತ ಮಾಡಿದಾಗ ಒಂದಷ್ಟು ಜನಕ್ಕೆ ಭಯ, ಸಾಲ ಮಾಡಿಬಿಟ್ಟಿರ್ತಾರೆ. ಅಯ್ಯೋ ಕೊಡೋದಕ್ಕೆ ನಾವು ಕೊಟ್ಬಿಡ್ತೀವಿ. ಈ ಥರ ಒಂದಷ್ಟು ಜನ ಪ್ರಿಸ್ಟೀಜ್ ಮೇಂಟೈನ್ ಮಾಡ್ತಾರೆ, ನನಗೆ ಕೊಡೋಲ್ಲ ಜಮೀನ, ಈ ಥರ ಕಿತ್ಕೊಂಡ್ರು ದುಡ್ಡು ಬಂತು, ಈ ಥರ ಇವೆಲ್ಲ ಹಳ್ಳಿ ನಡೀತದೆ. ಹಾಗಾಗಿ ಇದು ಏನು ದೊಡ್ಡ ವಿಷಯ ಎಲ್ಲ ಕೊಡ್ತಾನೆ. ಕೊಡೋರು 2-3% ಇರ್ಬೋದು. ಆ ರೈತರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಯಾವುದೇ ಕಾರಣಕ್ಕೂ ಭೂಮಿ ಕೊಡಬೇಡಿ ಅಂತ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಗೆ ಗೌರವ ಇದೆ. ನಾವೇ ಕೊಟ್ಟಿರ್ಬೋದು, ಗೆಲ್ಸಿರ್ಬೋದು, ನಿಮ್ಮನ್ನ ಕೂರಿಸಿರ್ಬೋದು. ಎಲ್ಲರೂ ನೀವೊಂದು ಸತಿ ತಿಂದಿಗೆ ತಿರುಗಿ ನೋಡಿ. ಈ ರಾಜ್ಯದ ರೈತರು ನಿಮ್ಮ ಪಕ್ಷನ ಅಧಿಕಾರಕ್ಕೆ ತಂದರೆ ಒಳ್ಳೆ ಕೆಲಸ ಮಾಡಲಿ ಅಂತ ನಿಮ್ಮನ್ನ ಕೂರಿಸಿದ್ದಾರೆ. 4.25 ಲಕ್ಷ ಕೋಟಿ ನಿಮ್ಮ ಕೈ ಕೊಟ್ಟಿದ್ದೀವಿ, ನಿಮ್ಗೆಲ್ಲನೂ ಕೊಟ್ಟಿದ್ದೀವಿ. ನೀವು ಯಾರ ಪರ ಇರಬೇಕು? ಯಾವುದೋ MNC ಕಂಪ್ನಿ ಪರ ಇರಬಾರ್ದು. ನೀವು ಇರಬೇಕಾದ್ದು ರೈತರ ಪರ. ಹಾಗಾಗಿ ರೈತರ ಪರ ಇದ್ಕೊಂಡು ರೈತರ ಕೆಲಸ ಮಾಡಿ. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕಾಯ್ತೆ ಅಂತ ನಾನು ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ. ಸರ್, ಇನ್ನೊಂದು, ಇವಾಗ ರೈತರ ಪರ ಅಂತ ಬಂದಾಗ ಎಲ್ಲರೂ ಜನ ಮಾತಾಡ್ತಾರೆ ಸರ್. ರೈತರು ದೇಶದ ಬೆನ್ನೆಲುಬು, ರೈತ ಇದ್ದರೆ ಎಲ್ಲನೇ, ರೈತರಿಂದನೇ ನಾವು ಬದುಕ್ತಿದ್ದೀವಿ, ರೈತನೇ ದೇಶದ ಬೆನ್ನೆಲುಬು, ರೈತನಿಂದನೇ ಅನ್ನ ತಿಂತಾ ಇರೋದು ನಾವೆಲ್ಲರೂ ಅಂತ ಹೇಳ್ತಾರೆ ಸರ್. ಆದರೆ ಈ ವಿಚಾರ ಬಂದಾಗ ನಾಯಕ ನಟರಾಗಿರ್ಬೋದು, ಪ್ರತಿಯೊಬ್ಬರು ಯಾರೇ ಆಗಿರಲಿ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೂ ನಿಮಗೆ ಅಂದರೆ ರೈತರ ಪರವಾಗಿ ಬರ್ತಾ ಇಲ್ಲ. ಬರೀ ಕೇವಲ ಹೇಳಿಕೆಗೆ ಅಷ್ಟೇ ಮಾತಾಡ್ತಾ ಇದ್ದಾರೆ ಸರ್. ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ನೀವು? ಇವರು ಮೇಡಮ್, ಇವ್ರಿಗೆ ಒಳ್ಳೆತನ ಮಾಡಬೇಕು ಆ ಒಂದು ಇದಿಲ್ಲ. ಯಾಕಂದರೆ ಇವರು ರೈತನಿಗೆ ಕೊಟ್ಟರೆ ಯಾವುದೇ, ಈಗ ನೀವು ಕೊಟ್ಟರು ರೈತರಿಂದ ಲಂಚ ಬರಲ್ಲ. ಬೇರೆಯವ್ರು ಈಗ ನೋಡಿ, ಬಿಡದಿನ ತಗೊಂಡು ಯಾವನಿಗೆ ಕೊಟ್ಟರೆ ಇಷ್ಟು ದುಡ್ಡು ಅಂತ ಕೊಡ್ತಾನೆ ನನಗೆ. ಅವನಿಗೆ ರಕ್ತಂಗಂಬಳಿ ಆಸ್ತಿ ದುಡ್ಡು ಕೊಡ್ತಾರೆ. ಯಾವುದೇ ಒಂದು ಸ್ಕೀಮ್ ಕೊಟ್ಟರೆ ಆ ಸ್ಕೀಮ್ಗೆ ಸೀಡ್ಸ್ ಕಾರ್ಪೊರೇಷನ್, ಸೀಡ್ಸ್ ಯಾರೋ ಒಂದು ಕಂಪ್ನಿ ಕೊಟ್ಟರೆ ಸೀಡ್ಸ್ ಕಂಪ್ನಿಯಿಂದ ದುಡ್ಡು ಬರುತ್ತೆ, ಒಂದು ಮಲ್ಸಿಂಗ್ ಶೀಟಿಂದ ದುಡ್ಡು ಬರ್ತದೆ. ಎಲ್ಲ ಇವ್ರಿಗೆ ಯಾವುದು ಲೆಕ್ಕಾಚಾರ ಅಂದರೆ ಇವ್ರಿಗೆ ಕಮಿಷನ್ ಬರಬೇಕು ಅಂಥವ್ರಿಗೆ ಹೆಲ್ಪ್ ಮಾಡ್ತಾ ಹೊರತು ರೈತರಿಗೆ ಕೊಟ್ಟರೆ ನಮಗೇನು ಬರಲ್ಲ. ಸುಮ್ಮನೆ ರೈತರ ಮೇಲೆ ಹೇಳ್ಕೊಂಡು ರೈತರಿಗೆ ಇಷ್ಟು ಕೋಟಿ ಕೊಟ್ಟಿದ್ವಿ ಅಂತ ಲೆಕ್ಕದಲ್ಲಿ ಮಾತ್ರ. ಅವಾಗದು ಯಾರಿಗೆ? ಎಲ್ಲ MNC ಕಂಪ್ನಿಗಳಿಗೆ. ನೀವು ಒಂದು ಮಲ್ಚಿಂಗ್ ಶೀಟ್ ತಗೊಳ್ಳಿ, ಯಾರಿಗೆ ಮಲ್ಚಿಂಗ್ ಶೀಟ್ ಕಂಪ್ನಿಗೆ ಹೋಯ್ತದೆ, ಅದು ಎಷ್ಟು ರೂಪಾಯಿನೇ ಏನೋ. ನಾನು ಅರ್ಧ ಇದರಲ್ಲಿ ನಾನು ಕೊಟ್ಟೆ, ಟ್ರ್ಯಾಕ್ಟ್ರು ಅರ್ಧದಲ್ಲಿ ಕೊಟ್ಟೆ, 25% ಸಬ್ಸಿಡಿ. ಇವೆಲ್ಲ ಸಬ್ಸಿಡಿಗಳು ಹೋಗೋದೆಲ್ಲ MNC ಕಂಪ್ನಿಗಳಿಗೆ. MNC ಕಂಪ್ನಿಗಳಿಂದ ಇವರಿಗೆ ನೇರ ಲಂಚ ಬರ್ತದೆ. ಹಾಗಾಗಿ ರೈತರ ಹೆಸರಲ್ಲಿ ಇವರು MNC ಕಂಪ್ನಿಗಳಿಗೆ ಕೊಡ್ತಾ ಇರೋದು. ರೈತರಲ್ಲಿ ನಿಜವಾಗಿ ನೀವು ಕೊಡಬೇಕಾದ್ರೆ ಕೂತ್ಕೊಳ್ಳಿ, ನಮ್ಮೊಂದಿಗೆ ಚರ್ಚೆ ಮಾಡಿ. ನಿಮ್ಮದು ಒಂದು ರೀತಿ ಸಬ್ಸಿಡಿಗಳು ನಮಗೆ ಬೇಡ. ಪ್ರಾಮಾಣಿಕವಾಗಿ ನಮಗೆ ಲೆಕ್ಕ ಕೊಡಿ. ಈಗ ಒಂದು KG ಅಕ್ಕಿ ಬೆಳೆಯೋಕ್ಕೆ ₹250, 200ರಿಂದ ₹250 ಆಗುತ್ತೆ. ₹250 ಕೊಡ್ಬಿಡಪ್ಪ. ನಿನ್ನ ಯಾಕೆ ಸಬ್ಸಿಡಿ ಕೇಳಿ? ನೀವು ಕರೆಂಟು ಮೀಟ್ರ್ ಹಾಕ, ಇವನಿಗೆ ಇಷ್ಟು ರೂಪಾಯಿ ಅಂತ ಮಾಡು, ನೀರಿಗೂ ದುಡ್ಡು ಹಾಕು, ರಸಗೊಬ್ಬರಿಗೂ ದುಡ್ಡು ಹಾಕು. ನೀ ಎಷ್ಟಿದೆ ಕರೆಕ್ಟಾಗಿ ನಮ್ಮ ಬೆಳೆಗೆ ನೀನು ತಾಕತ್ತಿದ್ರೆ ನಿಮ್ಗಳಿಗೆ ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡಿ.
ಯಾಕೆ ನಮಗೆ ಮೋಸ ಮಾಡ್ತಾಯಿದ್ರಿ ನೀವು? ನೀವು ಭತ್ತನ ಯಾಕೆ 2,000 ರೂಪಾಯಿ ಭತ್ತ ತಗೋತೀರ ನೀವು? ಆಯಿತಾ 8,000 10,000 ರೂಪಾಯಿ ಭತ್ತ ಆಯ್ತದೆ, ತಗೊಳ್ಳಿ ಅಲ್ಲಿ ನೀವು ರೇಟ್ ಫಿಕ್ಸ್ ಮಾಡಿ. ನಾವು ರೇಟ್ ಕೊಡೋಲ್ಲ ಅಂತ ಸುಮ್ಮನೆ ನೀವು ರೈತರು ಕೊಡ್ತೀವಿ, ಅಲ್ಲೂ ಕೊಡ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ ಅಂದರೆ ಕೆ ಜಿ ಅಕ್ಕಿಗೆ 40 ರೂಪಾಯಿ ಕೊಡ್ತಾಯಿದ್ರಿ, 250 ರೂಪಾಯಿ ಇತ್ತು 1 ಕೆ ಜಿ ಅಕ್ಕಿಗೆ. ನೀವು ಕರೆಕ್ಟಾಗಿ ಲೆಕ್ಕ ಹಾಕಿ, ಹಗಲು ರಾತ್ರಿ ಗೈತೀವಿ ನಾವು. ನಮ್ಮ ಶ್ರಮದ ಹಣ ನೀವು 10 ಗಂಟೆಗೆ ಬಂದು 5 ಗಂಟೆಗೆ ಹೋದರೆ ₹1,00,000 ಸಂಬಳ, ನಿಮಗೆ 2,00,000 ಸಂಬಳ. ನಾನು ಬೆಳಗಾನ ಗೈತೀನಿ, ಯಾರೋ ಕೊಡ್ತೀನಿ? ನೀನು ಅಕ್ಕಿ ಬೆಳೆದು ಭತ್ತ ಬೆಳೆದು ನಾವು ಒಬ್ಬನೇ ಉಂಡ್ಕೊಳ್ಳೋಣ? ನಾನು ದೇಶಕ್ಕೆ ಕೊಡಲ್ವಾ? ಆಗ ನನ್ನ ಕೆಲಸ ಏನು? ನಿಮ್ಮೊಬ್ರದೇ ಪಬ್ಲಿಕ್ ಕೆಲಸ ಪಬ್ಲಿಕ್ಕಾಗಿ ಮಾಡ್ತಾಯಿದ್ರೆ ಅದಕ್ಕೆ ನಾವು ಯಾರು ಮಾಡ್ತಾಯಿದ್ದಾವೋ? ರೈತರು ಅವರವರೇ ಬೆಳ್ಕೊಂಡು ಅವರವರೇ ಉಂಡ್ಕೊಂಡ್ರ? ಹಾಗಾಗಿ ಇದನ್ನು ನೀವು ಯೋಚನೆ ಮಾಡಿ. ನಿಮ್ಗೆ ಯಾವ ಸಬ್ಸಿಡಿಗಳು ನಮ್ಗೆ ಬೇಡ, ನಮ್ಗೆ ವೈಜ್ಞಾನಿಕ ಬೆಲೆ ಕೊಡಿ. ಅಲ್ಲಿವರೆಗೆ ಎಲ್ಲಿ ನಾವು ಮಾರ್ಕೆಟಲ್ಲಿ ಮೋಸ ಮಾಡ್ತಾಯಿದ್ದೀರಾ? ಅದು ಗ್ರಾಹಕರಿಗೂ ಇಲ್ಲ. ನಿಮ್ಮ ನೋಡಿ, ನಿಮ್ಮ ಗ್ರಾಹಕರಿಗೆ 1 ಕೆ ಜಿ ಟೊಮೊಟೊಗೆ ನಂತ 2 ರೂಪಾಯಿ ಆದರೆ ನಿಮ್ಗೆ 20 ರೂಪಾಯಿ. ನಿಮಗೂ ಇಲ್ಲ, ನನಗೂ ಇಲ್ಲ, ಮಧ್ಯೆ ದಲ್ಲಾಳಿಗಳೇ ಇವ್ರುಗಳು. ದಲ್ಲಾಳಿಗಳನ್ನ ಬಿಟ್ಕೊಂಡ್ರೆ ಇವತ್ತು APMCಗಳಲ್ಲಿ 10% ಕಮಿಷನ್ ಇದೆ. ಆ 10% ಕಮಿಷನ್ಗಳು ಎಲ್ಲ MLAಗಳಿಂದ ಹಿಡಿದು ನಿಮ್ಮ ಮುಖ್ಯಮಂತ್ರಿ ಗಂಟು ಲಂಚ ಬರುತ್ತೆ. ಯಾರು ದುಡ್ಡು ತಿಂತಾಯಿದ್ದಾರೆ ಇವರು? ನಿಜವಾಗ್ಲೂ ಇವ್ರು ಬದುಕ್ತಾ ಇರೋದು ಏಡಿ ಕೆಲಸ. ನಮ್ಗೆ ಅಸಹ್ಯ ಆಯ್ತದೆ. ಇವರೆಲ್ಲ ಈ ನಮ್ಮ ಜೀವನನ ಒಡೆದು ನಮ್ಗೆ ಮೋಸ ಮಾಡಿ, ಇವ್ರು ಮೋಸ ಮಾಡಿ ಬದುಕ್ತಾ ಇರೋಂಥ ಜನ ಇವರೆಲ್ಲವ. ನಿಜವಾಗ್ಲೂ ಇವ್ರಿಗೆ ಮಾನ ಮರ್ಯಾದೆ, ನಿಜವಾಗ್ಲೂ ಇವರು ಅನ್ನ ತಿನ್ನಲ್ಲ. ನನ್ನಿಷ್ಟಿಗೆ ಇವರು ಅನ್ನ ತಿಂತಾ ಇಲ್ಲ, ಅದೇನೋ ತಿಂತಾರೆ ಇವರು. ಅನ್ನ ತಿನ್ನ ಬಾಯಿಗಳು ಈ ಕೆಲಸನ ಮಾಡಲ್ಲ ಅಂತ ಹೇಳಿದ್ರು. ಸರ್, ರಾಜಕಾರಣಿಗಳು ಸರ್ ಪ್ರತಿ ಮಾತಿನಲ್ಲೂ ನಮ್ಮ ರೈತರಿಗೆ, ನಾವು ರೈತರ ಪರವಾಗೇ ಇದ್ದೀವಿ, ರೈತರೇ ನಮಗೆ ಎಲ್ಲ, ರೈತರ ಪರವಾಗೇ ನಿಂತ್ಕೊಂಡಿದ್ದೀವಿ, ರೈತರಿಗೆ ಏನೇನು ಅನುಕೂಲ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸರ್. ಇಲ್ಲಿ ನಿಜವಾಗ್ಲೂ ರೈತರಿಗೆ ನ್ಯಾಯ ಸಿಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಸರ್? ಮೇಡಮ್, ನಮ್ಮದು ಹೋರಾಟ ಯಾಕೆ ನಡೀತಾ ಇತ್ತು? ಈಗ ಹೋರಾಟಗಳು ಎಲ್ಲದಕ್ಕೂ ಈಗ ಕೂತ್ಕೊಂಡು ಬೆಳೆಬೇಡಿ ಅಂದ್ಬಿಟ್ರಪ್ಪ ಶಿವಕುಮಾರ್ ಮುಖ್ಯಮಂತ್ರಿಗಳು. ಬೆಳೆಬೇಡಿ ಅನ್ನೋ ಅಷ್ಟು ಸುಲಭ ಅಲ್ಲ. ಆಯಿತು, ನೀವು ಎಲ್ಲಿಂದ ತರ್ಸ್ಕೊಂಡು ತಿಂತೀರಿ, ಹಣ ತಿಂತೀರಿ, ನಾವು ಎಲ್ಲಿ ತಿನ್ನೋ? ಆ ದನಗಳಿಗೆ ಎಲ್ಲಿ ಹುಲ್ಲು? ನಾವು ಬೆಳೆದೇ ಇದ್ದರೆ ಆ ದನಗಳಿಗೆ, ಆ ಮೂಕ ಪ್ರಾಣಿಗಳಿಗೆ ಅವು ಎಲ್ಲಿಗೆ ಹೋಯ್ತವೆ? ನಾವು ಒಂದು ಇಷ್ಟು ಅನ್ನ ಆದರೂ ಸಾಕು, ಇನ್ನೆಲ್ಲ ಹೋಗಿ ತಿನ್ಕೊಂಬಿಡ್ತೀವಿ ನಾವು. ಆ ದನಗಳಿಗೆ ಮೇವೆಲ್ಲಿದೆ? ನಿಜವಾಗ್ಲೂ ಇವ್ರು ಆಗಿದ್ದರೆ ಯೋಚನೆ ಮಾಡಬೇಕಾಗಿತ್ತು ಇವರು. ಯಾವ ಬೆಳೆ ಬೆಳಿಬೇಕು, ಎಲ್ಲಿ ಮಳೆ ಆಗ್ತದೆ, ಈ ಬರಗಾಲದಲ್ಲಿ ಬೆಳೆಯಂಥ ಬೆಳೆಗಳು ಯಾವುವು, ಅದರಿಂದ ಹುಲ್ಲಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ನಾವು, ಆ ದನಗಳು ಏನು ಮಾಡಬೇಕು, ಮತ್ತು ಜನ ಯಾವ ರೀತಿ ಊಟ ಮಾಡಬೇಕು, ಇದೆಲ್ಲನೂ ಯೋಚನೆ ಮಾಡಬೇಕು ಹೊರತು ಯೋಚನೆ ಮಾಡ್ತಾಯಿದ್ರೆ ರೈತರ ಪರ ಯೋಚನೆ ಮಾಡ್ತಾಯಿದ್ರು. ಇವರು ರೈತರ ಪರ ಯೋಚನೆ ಮಾಡ್ತಾಯಿಲ್ಲ. ಇವರೆಲ್ಲ ಮಾತಾಡ್ತಾರೆ, ಎಲ್ಲ MNC ಕಂಪ್ನಿಗಳು ಇಲ್ಲಿ ನೋಡಿ ಇಲ್ಲಿ ಕಿತ್ಕೊತಾ ಇದ್ದಾರೆ, ಇನ್ನೆಲ್ಲೋ ಬೇಕು ಅವ್ರಿಗೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತು ಪ್ಲ್ಯಾನ್ಗಳೆಲ್ಲ ಬೇರೆ ಬೇರೆ ಪ್ಲ್ಯಾನ್ಗಳಾಗ್ತಾರೆ. ಇವತ್ತು ನೀವು ಏನೇ ಮಾಡಿ, ಈ ಮಧ್ಯಾಹ್ನ ನೀವು ಎಲ್ಲೇ ಇರಿ, 2 ಗಂಟೆ ಆಯಿತು ಅಂದ್ರೆ ಏನು ಬೇಕು? ನಮಗೆ ಊಟ ಬೇಕು. ಆ ಊಟ ಇಲ್ಲ ಅಂದರೆ ನಿಮ್ಮ ಕೆಲಸ ಎಲ್ಲ ಸ್ಟಾಪ್ ಆಗೋಯ್ತದೆ. ಏನೂ ಮಾಡೋಕ್ಕೆ ನಿಮ್ಗೆ ಮೈ ಕಿಡ್ಕೊಳ್ಳೋಕ್ಕೆ ಕೈ ಬರೋಲ್ಲ ನಿಮಗೆ. ಮಧ್ಯಾಹ್ನ ಊಟ ಮಾಡಿಲ್ಲ ಅಂದರೆ ಆ ಊಟ ಕೊಡೋವ ರೈತ, ಅಲ್ಲಿಂದ ಬರೋದು. ಅದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು. ಎಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಯ್ತಿದ್ರು ಊಟ ಮಾಡಲೇಬೇಕು, ಅಲ್ಲಿ ಅನ್ನಕ್ಕೆ ಬರಲೇಬೇಕು. ಹಾಗಾಗಿ ನೆಲ್ಲನೂ ಕೊಡ್ಬಿಡಿ ಅಂತ ನಾನು ಕೇಳಲ್ಲ, ರೈತರು ಕೊಡ್ಬಿಡಿ. ರೈತರಿಗೆ ನೀವು ಮೋಸ ಮಾಡಬೇಡಿ, ಅವನ ಶ್ರಮಕ್ಕೆ ನೀವು ಬೆಲೆ ಕಟ್ಟಿ. ಅವನ ಮನೇಲಿ ಎಲ್ಲ ಗೇಯ್ತಾರೆ, ಎಲ್ಲ ಗೇದ್ರು. ಇವತ್ತು ಇಷ್ಟೊತ್ತಿಗೆ ಗಂಟೆಗೆ 2 ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ದೇಶದಲ್ಲಿ. ಯಾರು ಚರ್ಚೆ ಮಾಡ್ತಾಯಿದ್ರಿ? ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡ್ತಾಯಿದ್ದೀರಾ? ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾರೆ. ಮತ್ತು ಏನು ಚರ್ಚೆ ಮಾಡ್ತಾಯಿದ್ರಿ ನೀವು? ಏನು ಚರ್ಚೆ ಮಾಡ್ತಾಯಿದ್ರಿ? 75 ಭಾಗ ನಾವಿದ್ದೀವಿ, ಇವತ್ತು ಉಳಿಸ್ಕೊಂಡಿದ್ದೀವಿ. ಸರ್ಕಾರಗಳನ್ನೇ ಉಳಿಸ್ತೀವಿ, ಸರ್ಕಾರಗಳನ್ನೇ ಚೇಂಜ್ ಮಾಡೋರಿಗೆ ನಿಮ್ಮ ಚೇಂಜ್ ಮಾಡೋದು ಶಿವಕುಮಾರ್ ಅವರಿಗೆ ಕಷ್ಟನಾ? ಹಾಗಾಗಿ ಎಲ್ಲವೂ ನೀವು ದುಡ್ಡು ಕೊಟ್ಬಿಟ್ಟು ಆಟ ಆಡಿಸ್ತೀರಾ. ಈಗ ನಿಮ್ಮ ದರ್ಪ ಇದೆ, ದೌರ್ಜನ್ಯ ಇದೆ, ಪೊಲೀಸ್ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ನಮ್ಮನ್ನ ನೀವು ಅಷ್ಟು ಸುಲಭದಲ್ಲಿ ಅದರಲ್ಲಿ ನೀವು ಬಗ್ಬಿಡೋಕ್ಕಾಗಲ್ಲ. ಆದ್ದರಿಂದ ನೀವು ಮರ್ತು ಬಿಡಿ. ಯಾಕಂದರೆ ಬೇಕಾದಷ್ಟು ಹೋರಾಟಗಳನ್ನ ಮಾಡಿದ್ವಿ. 40 ವರ್ಷದ ಹೋರಾಟ. ಈ ಪ್ರಧಾನಮಂತ್ರಿಗಳೇ ಮಂಡಿ ಊರಿದ್ದಾರೆ. ನಾವೇನು ಡೆಲ್ಲಿಲಿ ಮತ್ತು ಹಿಂದೆ ಮನಮೋಹನ್ ಸಿಂಗ್ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಎಲ್ಲರೂ ಇವತ್ತು ರೈತರು ನಿಮ್ಮ ಮನಮೋಹನ್ ಸಿಂಗು ರೈತರ ಒಂದು ಇದಕ್ಕೆ ಸಾಲ ಮನ್ನಾ ಮಾಡಿದ್ದಾರೆ. ಹಾಗಾಗಿ ನೀವೇನು ಅದ್ರಲ್ಲಿ ಭಾರಿ ದೊಡ್ಡ ವ್ಯಕ್ತಿ ಅಲ್ಲ. ನಿಮ್ಮದು ದುಡ್ಡು ಇರ್ಬೋದು, ನಿಮ್ಮ ದುಡ್ಡನ್ನ ಹಾಕಿ ನಿಮ್ಮ ಮನೆ ದುಡ್ಡನ್ನ ಕೇಳಲ್ಲ. ನಾವೇನು 4.25 ಲಕ್ಷ ಕೋಟಿ ದುಡ್ಡು ಕೊಟ್ಟಿದ್ದೀವಿ, ಅದರಲ್ಲಿ ನಮ್ಮ ಪಾಲನ್ನ ನಾವು ಕೇಳ್ತಾಯಿದ್ದೀವಿ. ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳಿದ್ರೆ, ನಿಮ್ಮ ಪಾಲನ್ನ ಕೇಳ, ನಿಮ್ಮ ದುಡ್ಡನ್ನ ಕೇಳೋಲ್ಲ, ನಿಮ್ಮ ಮನೆ ದುಡ್ಡು ನಂಗೆ ಬೇಕಾಗಿಲ್ಲ. ನಿಮ್ಮ ಮನೆ ದುಡ್ಡನ್ನ ಕೇಳೋರು. ನಮ್ಮ ದುಡ್ಡು 4.25 ಲಕ್ಷ ಕೋಟಿಲಿ 75 ಭಾಗ ರೈತರದ್ದು ಏನಿದೆ, ನೀವು ಬೆಳೆಗಳಲ್ಲಿ ಏನು ಮೋಸ ಮಾಡ್ತಿದ್ದೀರಾ, ಒಂದು ದುಡ್ಡು ನಮಗೆ ಕೊಡಿ ಅಂತ ನಮ್ಮ ಹಕ್ಕೋದು. ನಾನು ದುಡ್ಡು ಕೊಟ್ಟಿದ್ದೀನಿ ಹೇಳಿ, ಆ ದುಡ್ಡಕ್ಕೆ ಕೇಳ ಅಂತ ಹಕ್ಕಿದೆ ಹೊರತು ನಾನು ನಿಮ್ಮನ್ನ ಭಿಕ್ಷೆ ಬೇಡ್ತಾ ಇಲ್ಲ. ಭಿಕ್ಷೆ ಯಾವತ್ತೂ ನಾವು ಬೇಡಲ್ಲ. ನನ್ನ ಹಕ್ಕನ್ನು, ನನ್ನ ದುಡ್ಡನ್ನು ನಂಗೆ ವಾಪಸ್ ಕೊಡು. ನನಗೆ ಮೋಸ ಮಾಡ್ತಾಯಿದ್ದೀನಿ. ನೀನು 200 ರೂಪಾಯಿ ಕೆ ಜಿ ಅಕ್ಕಿನ 40 ರೂಪಾಯಿ ತಗೋತಿದ್ದೀರಾ, ಇನ್ನು 200 ರೂಪಾಯಿ ಮೋಸ ಆಗ್ತದೆ. ಆ ದುಡ್ಡು ನನಗೆ ಕೊಡು. ನಾನು ಒಂದು ಕಡೆ ನಾನು ಉತ್ಪಾದಕ, ಒಂದು ಕಡೆ ಗ್ರಾಹಕ, 2 ಕಡೆನೂ ನಾನು ಟ್ಯಾಕ್ಸ್ ಕಟ್ತೀನಿ. ನಾನು ಟ್ಯಾಕ್ಸ್ ಪೇಯರೇ. ನಾನು ಬೆಂಕಿ ಕಡ್ಡಿ ತಗೊಂಡ್ರೆ ನಾನು ಟ್ಯಾಕ್ಸ್ ಕಟ್ತೀನಿ, ನಾನು ಬಟ್ಟೆ ತಗೊಂಡ್ರೆ ನಾನು ಟ್ಯಾಕ್ಸ್ ಕಟ್ತೀನಿ, ಚಪ್ಪಲಿ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀನಿ. ಈ ಟ್ಯಾಕ್ಸ್ ಬರೀ ಓದಿರೋರೇ ಅಲ್ಲ, ನಾವು ರೈತರು ಟ್ಯಾಕ್ಸ್ನ ಅವ್ರು ಡಬಲ್ ಕಟ್ತೀವಿ. ಹಾಗಾಗಿ ಈ ಒಂಥರ ಕೆಲಸಗಳನ್ನ
ಒಳ್ಳೆ ಕೆಲಸಗಳನ್ನ ಮಾಡಿ ರಾಜ್ಯ ಸಮೃದ್ಧಿಯಲ್ಲಿ ಇಡೀ ದೇಶ ಕರ್ನಾಟಕವನ್ನು ನೋಡಲಿ, ರೈತರು ಸಂತೃಪ್ತಿ ಅವರ ಮುಖದಲ್ಲಿ ಮಂದಹಾಸ ಮೂಡಲಿ. ಈ ಭೂಮಿ ಕಿತ್ಗಳನ್ನೆಲ್ಲ ಬಿಟ್ಬಿಡಿ, ಕಿತ್ಕೊಂಡ್ರೆ ಹೋರಾಟಗಳು ಮುಂದುವರಿತದೆ. ಸರ್ ಇವಾಗ ರೈತರು ಹೋರಾಟ ಮಾಡಕ್ಕೆ ಬರ್ತಾರೆ ಸರ್, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಎಲ್ಲ ರೈತರು ಹೋರಾಟ ಮಾಡಕ್ಕೆ ಬಂದರೆ ಕೆಲವೊಂದಿಷ್ಟು ಜನ ಲಾಠಿ ಚಾರ್ಜ್ ಈ ಥರ ಎಲ್ಲ ಆಗ್ತಾ ಇರುತ್ತೆ ಸರ್, ಹಿಂದೆ ಆಗಿತ್ತು. ಆಮೇಲೆ ನೀವು ಇವಾಗ ಜಾಸ್ತಿ ಸಿ ಎಮ್ ಈ ಹಿಂದೆ ಇವಾಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಿದ್ರು, ಹಿಂದೆ ಸರ್ ಸಿದ್ದರಾಮಯ್ಯ ವಿಚಾರವಾಗಿಯೂ ಮಾತಾಡಿದಾಗ ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿತ್ತು, ಕೋರ್ಟ್ ಕಚೇರಿ ಅಂತ ಎಲ್ಲ ಆಗಿತ್ತು ಸರ್. ಇದಕ್ಕೆ ಏನು ಹೇಳ್ತೀರಾ ಸರ್? ಈ ರೀತಿಯಾಗಿ ನೀವು ಹೋರಾಟ ಮಾಡ್ತಾ ಬಂದರೆ ನಿಮಗೆ ಈ ರೀತಿಯಾಗಿ ಹಿಂದ್ಗಡೆಯಿಂದ ಬೆದರಿಕೆ ಏನಾದರೂ ಈ ರೀತಿ ಆಗ್ತಾ ಇದೆಯಾ ಅಂತ? ಹೋರಾಟದ ಕೇಸ್ಗಳಿಗೆ ನಾವೇನಿದ್ರಲ್ಲ, ಹೋರಾಟದ ಕೇಸ್ಗಳು ಬೇಕಾದಷ್ಟು ಕೇಸ್ ಆಯ್ತವೆ. ಸಿದ್ದರಾಮಯ್ಯನೂ ಜೈಲಿದ್ದರು, ಇದೇ ಶಿವಕುಮಾರ್ ಅವರು ಹೋರಾಟದ ಕೇಸ್ಗೆ ಹೋಗಿಲ್ಲ, ಅವ್ರು ಸ್ವಂತ ಇದಕ್ಕೋಸ್ಕರ ಜೈಲಿಗೆ ಹೋಗಿರಿ. ನಮಗೆ ಜೈಲೇನು ಹೊಸ್ತಲ್ಲ. ಜೈಲಲ್ಲಿ ನಿಮಗೆ ಕೂಲಿನೇ ಇವತ್ತು 600 ರೂಪಾಯಿ ಕೂಲಿ ಕೊಡ್ತಾನೆ, 15 kg ಅಕ್ಕಿ ಕೊಡ್ತಾರೆ. ಅಲ್ಲಿ ನಾವು 4 ಜನ ಫ್ಯಾಮಿಲಿ ಇದ್ದೀವಿ, 600 ಇಂಟು 2400 ರೂಪಾಯಿ ಆಯಿತು. ನಮ್ಮ ದನಗಳಿಗೆ ಹುಲ್ಲು ಹಾಕಲಿ, ನಮ್ಗೆ ಅಕ್ಕಿ ಕೊಳ್ಳಿ, ನಾವೆಲ್ಲ ಸಂತೃಪ್ತಿ. ಜೈಲಲ್ಲೇ ಇರ್ತೀವಿ, ಜೈಲಲ್ಲೇ ಊಟ ಕರೆಕ್ಟಾಗಿ ನಮ್ಮ ಮನೇಲೂ ಊಟ ಮಾಡಲ್ಲ. ಆ ಥರ ನಾನೆಲ್ಲ ಜೈಲಿದ್ದು ಅನುಭವಿಸಿದ್ದೀನಿ ನಾನು. ಕರೆಕ್ಟಾಗಿ ಊಟ, ಒಳ್ಳೆ ಊಟ, ವಾರಕ್ಕೊಂದಿನ ಸ್ವೀಟು, ಡಾಕ್ಟ್ರು ಬರ್ತಾರೆ. ನಮ್ಮ ಮನೆಯವರೆಲ್ಲ ಜೈಲಲ್ಲೇ ಇರ್ತೀವಿ, ನಮ್ಮ ದನಗಳನ್ನೂ ಹೊಡ್ಕೊಂಡಿರ್ತೀವಿ, ಮೇವು ಹಾಕಲಿ. ಕೇಸ್ಗೆ ನೀವು ನಾನು ನೋಡಿರೋ ಮಟ್ಟ ಜೈಲುಗಳಲ್ಲಿ ನಿಮಗೆ ಸರ್ಕಾರಗಳಿಗೆ ನಮಗೆ ನೀರು ಕೊಡೋ ಯೋಗ್ಯತೆ ಇಲ್ಲ. ನಿಮಗೆ ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ. ಇನ್ನು ಊಟ ಎಲ್ಲಿಂದ ಕೊಡ್ತೀರ ನೀವು? ಬೆಳೆ ಯಾರು ಬೆಳೀತಾರೆ? ಶಿವಕುಮಾರ್ ಅವರು. ಹಾಗಾಗಿ ಕೇಸ್ಗಳಿಗೆ ನಾವು ಎದುರಲ್ಲ. ಆಮೇಲೆ ಎಷ್ಟು ಜನ ಇದ್ದಾರೆ, ಎಷ್ಟು ಜೈಲಿದೆ, ಎಲ್ಲಿ ತುಂಬ್ತೀರ ನಮ್ಮನ್ನೆಲ್ಲ ನೀವು? ಯಾವುದೇ ಕಾರಣಕ್ಕೂ ಆ ಒಂದು ಇದ್ದರೆ ಅದನ್ನ ಮರ್ತು ಬಿಡಿ. ಆಗ ಎಷ್ಟು ಜನ ಪೊಲೀಸರಿದ್ದಾರೆ, ಎಷ್ಟು ಜನ ಆಯಿತು ಪೊಲೀಸರಲ್ಲೂ ರೈತರಿದ್ದಾರೆ. ಎಲ್ಲ ಪೊಲೀಸರು ಕೆಟ್ಟವರಲ್ಲ, ಅವರು ವಿಧಿ ಇಲ್ಲದೆ ಪೊಲೀಸ್ ಕೆಲಸಕ್ಕೆ ಬಂದಿದ್ದಾರೆ. ಎಷ್ಟು ಜನ ಮಿಲಿಟ್ರಿ ಇದ್ದಾರೆ, ಎಲ್ಲರೂ ನೀವು ಹೇಳ್ಕೊಂಡಿರ್ತೀವಿ. ಅವ್ರಿಗೂ ಅವರ ಅಪ್ಪ ಅಮ್ಮ ಕಷ್ಟದಲ್ಲಿರ್ತಾರೆ, ರೈತರಾಗಿ ಅವ್ರಿಗೂ ಗೊತ್ತು. ಈಗ ನೀವು ಮಾಧ್ಯಮದವರು ಅಂದ ತಕ್ಷಣ ರೈತರು ಬೇಡವ ನಿಮಗೆ? ಮಾಧ್ಯಮದ ಮೈಕ್ನೇ ತಿನ್ನೋಕ್ಕದ್ದ ನಾವು ಈಗ ಅವರು. ಹಾಗಾಗಿ ನಿಮ್ಗಳಿಗೆ ಎಷ್ಟೋ ಜನಗಳಿಗೆ ಎಲ್ಲರಿಗೂ ನೀವೇ ನಮಗಿಂತ ಹೆಚ್ಚಾಗಿ ಹೋರಾಟ ಮಾಡಿ ನಿಮ್ಮ ಮುಖಾಂತರ ನಾವು ಹೇಳೋದು. ನೀವು ನಮಗಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮದ ಮಿತ್ರರು, ನೀವು ಇಡೀ ದೇಶಕ್ಕೆ ಎಲ್ಲಕ್ಕೂ ಮುಟ್ಸೋ ಅಂತ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಜೈಲುಗಳು, ಈ ಹೋರಾಟಗಳು, ಕೇಸ್ಗಳು, ಮತ್ತು ನಮಗೆ ಲಾಯರ್ಗಳು, ಫ್ರೀ ಮಾಡೋ ಲಾಯರ್ಗಳಿದ್ದಾರೆ, ಜಡ್ಜ್ಗಳು ಇದ್ದಾರೆ. ಹಾಗಾಗಿ ನಾವೆಲ್ಲ ಸುಮಾರು ನೀವು ಜೈಲಿಗೆ ಹೋಗ್ತೀವಿ ಅಂತ ಹೋಗ್ತೀವಿ ನಾವು. ಹಾಗಾಗಿ ನಾವೆಲ್ಲ ಒಂದಷ್ಟು ಜನ ಇದಕ್ಕೆ ನಾವು ಹೋರಾಟಕ್ಕೆ ಇಳಿತಿರಲಿಲ್ಲ. ಕೇಸು, ಜೈಲು, ಲಾಠಿ ಚಾರ್ಜ್ಗೆ ನಾವು ಎದುರಲ್ಲ. ಹಾಗಾಗಿ ಒಂದು ಸತಿ ಯಡಿಯೂರಪ್ಪನವ್ರಿಗೆ ನಾವು ತಗೊಂಡು ನಮ್ಮ ಚಾಮರಾಜನಗರದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ದೌರ್ಜನ್ಯ ಮಾಡಿದರು. ನಾವು ಪಾದಯಾತ್ರೆ ಬಂದು ಅದೇ ಲಾಠಿನ ನಾವು ಯಡಿಯೂರಪ್ಪನಿಗೆ ಕೊಡ್ತೀವಿ, ಹೊಡೆಯಲ್ಲ, ನಾವು ಲಾಠಿ ಕೊಡ್ತೀವಿ. ಹಾಗಾಗಿ ನಮಗೆ ಗೊತ್ತು. ಯಾಕಂದರೆ ನಮ್ಮ ಕೆಲಸ ಮಾಡೋಕ್ಕೆ ಕೂರ್ಸಿರೋರಿಗೆ ಆ ಥರ ದರ್ಪ ಇದ್ದರೆ ನಾವು ಕೂರ್ಸೋಕ್ಕೆ ಎಷ್ಟು ಕಷ್ಟಪಟ್ಟು, ನಮಗೆ ಎಷ್ಟು ದರ್ಪ. ಈ ಪ್ರಭು ನನಗೆ ಎಷ್ಟು ದರ್ಪ, ಕೊಬ್ಬು, ನನಗೆ ಎಷ್ಟು ಅಹಂಕಾರ ಇದೆ, ನಿಮಗೆ ಎಷ್ಟಿದ್ದ ಮೇಲೆ ನಿಮ್ಮನ್ನ ಕೂರ್ಸಿರೋರಿಗೆ, ನೀವು ಕೆಲಸ ಮಾಡೋ ಸೇವಕನಿಗೆ ಅಷ್ಟಿರ್ಬೇಕಾರೆ ಕೆಲಸ ಮಾಡಿಸ್ಗಳವ್ರಿಗೆ ನಮ್ಗೆ ಯಾವ ದರ್ಪ ಏನದ ನಾವು ತೋರಿಸ್ತೀವಿ ಆ ಥರ ಆದಾಗ. ಸರ್ ಇವಾಗ ಕೊನೆಯದಾಗಿ ಸರ್ ಒಂದು ಪ್ರಶ್ನೆ. ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಇದ್ದಾರೆ ಸರ್, ಮುಂದೆ 2028ರಲ್ಲಿ ಮತ್ತೆ ಎಲೆಕ್ಷನ್ ನಡೆಯುತ್ತೆ. ಅವಾಗ ಯಾರಿಗೆ ತರಬೇಕು ಅನ್ನೋದಿದೆ ಸರ್ ನಿಮ್ಮ ತಲೆಯಲ್ಲಿ? ಇವಾಗ ಬಿಡದಿ ವಿಚಾರ ಹಿಂಗೆ ನಡೀತಾ ಇದೆ, ಯಾರು ರೈತರಿಗೂ ಕೂಡ ಕೊಡೋಕ್ಕೆ ಇಷ್ಟ ಇಲ್ಲ, ಕೆಲವೊಬ್ರು ದುಡ್ಡಿನ ಆಸೆ ಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಏನು ಹೇಳ್ತೀರಾ ಸರ್ ಆ ಜಮೀನನ್ನು ಮಾರ್ಕೊಳ್ಳೋರಿಗೆ ಏನು ಹೇಳ್ತೀರಾ, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಹೇಳ್ತೀರಾ ಸರ್? ಇವಾಗ ಒಂದು ಮೇಡಮ್, ನಾವು ಓಟ್ಲಿ ರಾಜಕೀಯ ಮಾಡಲ್ಲ. ಜನಗಳು ಎಲ್ಲರೂ ಅರ್ಥ ಆಗ್ತಾಯಿದೆ ಯಾರು ಸರಿ. ಇದೇ ಥರ ಸರಿ ಬಿ ಜೆ ಪಿಯವರು ಹಿಂಗೆ ಆಟ ಆಡಿದ್ರು, ಅಟ್ಲು ಕೂರಿಸ್ತು ಅವ್ರನ್ನ. ಇವರು ಇದೇ ಥರ ಆಟ ಆಡಿದ್ರೆ ಇನ್ನು ಇವರು ಅಟ್ಲು ಕೂರಿಸ್ಬೇಕಾಯ್ತೆ. ಹಾಗಾಗಿ ಜನಗಳಿಗೆ ಎಲ್ಲರೂ ಗೊತ್ತು ಯಾರನ್ನು ಕೂರಿಸ್ಬೇಕು, ಯಾರನ್ನ ಅಧಿಕಾರಿಗೆ ಏರಿಸಬೇಕು, ಸಂಪೂರ್ಣವಾಗಿ ಜನಗಳಿಗೆ ಅರ್ಥ ಆಗಿದೆ. ಆ ವಿಷಯದಲ್ಲಿ ನಾವು ರೈತ ಸಂಘ ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಓಟ್ ಹಾಕಬೇಡಿ ಅಂತಲ್ಲ, ಜನಗಳನ್ನು ನಾವು ಅರಿವು ಮೂಡಿಸ್ತೀವಿ, ಯಾರು ಸರಿಯಾಗಿದ್ದಾರೆ ಯಾರು ಸರಿ ಇಲ್ಲ. ಈಗ ನಮ್ಮ ಕಣ್ಣೆದುರು ಕಾಣ್ತಾ ಇದೆ ಬಿಡದಿ ಮತ್ತು ಇವನ್ನೆಲ್ಲ ನೀವು ಕಿತ್ಕೊಳ್ತಾ ಹೋದ್ರೆ ಜನ ತಕ್ಕಪಾಠನ ಕಲಿಸ್ತಾರೆ. ಹಾಗಾಗಿ ಅದಕ್ಕೆ ರೈತರು ಕರೆಕ್ಟಾಗಿರೋ ಉತ್ತರನ 28ಕ್ಕೆ ಕೊಡ್ತಾರೆ. ಜೊತೆಗೆ ನಾವು ಹೇಳೋದು ರೈತರಿಗೆ, ನೀವು ಯಾವುದೇ ಕಾರಣಕ್ಕೂ ಜಮೀನನ್ನ ಮಾರ್ಕೋಬೇಡಿ. ನಾವುಗಳಿದ್ದೀವಿ, ನಾವೆಲ್ಲ ರೈತರಿದ್ದೀವಿ, ನೀವಿದ್ದೀರ ಮಾಧ್ಯಮ ಮಿತ್ರರು, ನಾವೆಲ್ಲ ಹೋರಾಟ ಮಾಡೋಣ. 1 ಗುಂಟೆ ಜಮೀನನ್ನ ನೀವು ಕಳ್ಕೋಬೇಡಿ. ಕಳ್ಕೊಂಡ್ರೆ ಸಿಗಲ್ಲ. ಹಿಂದೆ ಬ್ರಿಟಿಷರಿದ್ದರು, ಬಂದರು ನಮ್ಮ ದೇಶಕ್ಕೆ, ಭೂಮಿ ನಮ್ಮ ಹತ್ರ ಇತ್ತು. ಇವತ್ತು ಭೂಮಿಗೆ ಕೈ ಹಾಕ್ತಾರೆ. ಒಂದು ಸರಿ ನಾವು ಭೂಮಿಗೆ ಕಿತ್ಕೊಂಡ್ರೆ ನಿಮಗೆ ಯಾರು ವಾಪಸ್ ತಗೊಳಕ್ಕಾಗಲ್ಲ. ಅದು MNC ಕಂಪ್ನಿ. ಈ ಬಿಡದಿ ಟೌನ್ಶಿಪ್ ಅವ್ರ ಕಡೆ ಹೊಟ್ಟೋದ್ರೆ MNC ಕಂಪ್ನಿಗೆ ನೀವೆಷ್ಟು ನಾಗ ಹಾಕೊಂಡ್ರು ನಾಳೆ ಭೂಮಿನ ಬಿಡದಲ್ಲಿ ನೀವು ಒಂದು ಸೈಟ್ನ ನೀವು ಬೆಂಗಳೂರವರ ನಾವು ಯಾರೂ ತಗೊಳಕ್ಕಾಗಲ್ಲ ಮೇಡಮ್. ಹಾಗಾಗಿ ಒಂದು ಸತಿ ಹೊರಟೋದ್ರೆ ಅವ್ರಿಗೆ ಎಲ್ಲೋ ಯಾವುದೋ ದೇಶದವ್ರು ಬರ್ತಾರೆ, ಅವರೊಂದಿಗೆ ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ. ನಾವು ಇರೋ ಭೂಮಿನ ಸತತವಾಗಿ ಏನೇ ಪ್ರಕೃತಿ ನಮಗೆ ನೋಡಿ, ಪ್ರಕೃತಿ ಕೆಟ್ಟದ್ದು ಮಾಡಿದಾಗ ನಾವು ಬದುಕೋದು ಕಷ್ಟ. ಇಂಥ ಶಿವಕುಮಾರ್ಗಳು 1000 ಜನ ಬಂದರು. ಯಾಕಂದರೆ ರೈತ
ಪ್ರತಿನಿತ್ಯ ಪ್ರಕೃತಿಯೊಂದಿಗೆ ಹೋರಾಟ ಮಾಡ್ತಾನೆ. ಅವ್ರ ಮುಂದೆ ಇದೆಲ್ಲ ನಿಲ್ಲು, ಗಾಳಿ ಬೀಸುತ್ತೆ, ಮಳೆ ಬರ್ತದೆ, ಬಿಸಿಲು, ಬೆಂಕಿ, ಪ್ರಾಣಿ ಪಕ್ಷಿಗಳು, ಇದೆಲ್ಲರ ಹೋರಾಟ ಪ್ರತಿನಿತ್ಯ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಆ ಹೋರಾಟದ ಮುಂದೆ ಡಿ ಕೆ ಶಿವಕುಮಾರ್ ಹೋರಾಟ ನಮಗೇನೇನು ಅಲ್ಲ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಪರ ಹೋರಾಟಗಾರ ಹನೂರು ಪ್ರಕಾಶ್ ಅವರ ಮಾತು ಇದಾಗಿತ್ತು. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.